ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಜ್. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕಲ್ವಾ. ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನೀವು ಮನೆಯಲ್ಲೇ ಇದ್ದೀರಾ, ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಅರ್ನಿಂಗ್ಸ್ ಮಾಡಬೇಕಾ? ನೀವು ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಡೈಲಿ ಪರ್ ಡೇ 10,000 ಅರ್ನಿಂಗ್ಸ್ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತು ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋಸ್ ನೋಡ್ತಾ ಇರ್ಬೋದು. ಫಸ್ಟಿಂಗ್ ಮಾರ್ಕೆಟ್ ಮಾಸ್ಟ್ರಿ ಅಂತ ಬಿಜಿ ಗುರುಕುಲಲ್ಲಿ ಇದೆ ವೆಬ್ಸೈಟಲ್ಲಿ. ಅದರಲ್ಲಿ ಮಾಸ್ಟರ್ ಬಂದುಬಿಟ್ಟು ನಿಮಗೆ ಕೋರ್ಸಸ್ ಅನ್ಸುತ್ತೆ ಇರುತ್ತೆ. ಅದರಲ್ಲಿ ಏನು ಗೊತ್ತಾ, ಪ್ಲ್ಯಾನಿಂಗ್ಸ್. ಅದರಲ್ಲಿ ನಿಮಗೆ 1, 2, 3, 4, 5 ಮಾರ್ಕೆಟಿಂಗ್ ಮಾಸ್ಟ್ರಿ ಆ್ಯಂಡ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಆ್ಯಂಡ್ ಟ್ರಾಫಿಕ್ ಮಾಸ್ಟ್ರಿ ಆ್ಯಂಡ್ ಇನ್ಫ್ಲುಯೆನ್ಸರ್ ಮಾಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ. ಕರೆಕ್ಟ್ ಅಲ್ವಾ? ಫೈನಾನ್ಸ್ ಮಾಸ್ಟ್ರಿ. ಇದರಲ್ಲಿ ನಿಮಗೆ ಎಷ್ಟು 1, 2, 3, 4, 5 ಕೋರ್ಸಸ್ ನಿಮಗೆ ಅವೈಲೇಬಲ್ ಬರುತ್ತೆ. ಆ 5 ಕೋರ್ಸಸ್ನ ನೀವು ಯಾವುದಾದ್ರೂ ಒಂದು ಕೋರ್ಸಸ್ನ ಪರ್ಚೇಸ್ ಮಾಡಬೇಕು. ಇವಾಗ ನೀವು ಆಫೀಸಿಗೆ ಹೋಗ್ತೀರಾ, ಎಲ್ಲಿಯಾದರೂ, ಇಲ್ಲಾಂದರೆ ನಿಮಗೆ ಟ್ಯೂಷನ್ ಇರುತ್ತಲ್ವಾ, ಅದು ನೀವು ಜಾಯ್ನ್ ಆಗ್ತೀರಾ. ಅಲ್ಲಿ ನಿಮಗೆ ಫೀಸ್ ಅಂತ ಇರುತ್ತೆ. ಕರೆಕ್ಟ್ ಅಲ್ವಾ? ಅದೇ ಥರ ಇದು ನೀವು ಆನ್ಲೈನ್ ಮನೇಲಿ ಕೂತ್ಕೊಂಡು 3 ಮಂತ್ಸ್ ಕೋರ್ಸಸ್ ಇರುತ್ತೆ. ಆ ಕೋರ್ಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ಅದು ಇಷ್ಟಂತ ಫೀಸ್ ಅಂತ ಇರುತ್ತೆ. ಓಕೆನಾ? ಆ ಫೀಸ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ಮಾರ್ಕೆಟಿಂಗ್ ಮಾಸ್ಟ್ರಲ್ಲಿ ನಿಮಗೆ ಏನೆಲ್ಲ ಫ್ಯೂಚರ್ಸ್ ಬರುತ್ತೆ ಅಂದರೆ, ನಾನು ನಿಮಗೆ ಎಕ್ಸಾಂಪಲ್ ಮಾಡ್ತೇನೆ. ನನ್ನ ಸ್ಕ್ರೀನ್ ಶೋಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದರಲ್ಲಿ ಒಂದು ಕೋರ್ಸಸ್ ಮಾತ್ರ ಅವೈಲೇಬಲ್ ಬರುತ್ತೆ. ಆದಮೇಲೆ 2 lakhs ಸ್ಟೂಡೆಂಟ್ ಇದೆ. ಅಲ್ಲೇ 15 hours ಒಂದು ವೀಡಿಯೋ ವಾಚ್ ಅವರ್ ಇದೆ. ಅದು ನೀವು ಡೈಲಿ ಅದರಲ್ಲಿ ನಿಮಗೆ ಡಿಜಿಟಲ್ ಮಾರ್ಕೆಟ್ ಬಗ್ಗೆ, ಇವಾಗ ಡಿಜಿಟಲ್ ಮಾರ್ಕೆಟ್ ಯಾವುದೆಲ್ಲ ಇದೆ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಈ ಥರ ಯೂಟ್ಯೂಬ್, ಇದೇ ಥರ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು, ಅದೇ ಥರ ನಿಮಗೆ ಒಂದು ಟ್ರೈನ್ ಅಪ್ ಮಾಡೋಕ್ಕೆ ಇದು ಏನಕ್ಕೆ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಗೊತ್ತಾ? ಇವಾಗ 3 ಮಂತ್ಸ್ ಕೋರ್ಸಸ್ ನೀವು ಮಾಡ್ತೀರಾ. ಓಕೆ, ಆದಮೇಲೆ ಆ 3 ಮಂತ್ಸ್ ಕೋರ್ಸಸ್ನ ನೀವು ನೋಡ್ತೀರಾ, ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಆದಮೇಲೆ ನಿಮ್ಮನ್ನು ಒಂದು 3 ಮಂತ್ಸ್ ಥರ ಒಂದು ಸ್ಕೂಲ್ ಥರ, ಕಾಲೇಜ್ ಥರ ಆನ್ಲೈನ್, ಅದರಲ್ಲಿ ನಿಮಗೆ ಸರ್ಟಿಫಿಕೇಟ್ಸ್ ಮತ್ತು ಸಿಗುತ್ತೆ. ಇದರಲ್ಲಿ ಏನು ಬೆನಿಫಿಟ್ಸ್ ಅಪ್ಪ ಅಂತ, ಇದರಲ್ಲಿ ನೀವು ರಿಫರ್ ಮಾಡಿದರೂ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಪ್ಲಸ್ ನೀವು ಇವಾಗ ಆನ್ಲೈನಲ್ಲಿ ತುಂಬ ಆ್ಯಪ್ಸ್ ಎಲ್ಲ ಇದೆ. ಜಾಬು, ಆನ್ಲೈನ್ ಪಾರ್ಟ್ ಟೈಮ್ ಜಾಬು ಮತ್ತು ಫುಲ್ ಟೈಮ್ ಜಾಬು, ಈ ಥರ ಮನೇಲಿ ಕೂತ್ಕೊಂಡು ಯಾವುದು ಕಾಪಿ ಪೇಸ್ಟ್ ಆಗಿರ್ಬೋದು, ಇಲ್ಲ ಡಾಟಾ ಎಂಟ್ರಿ ಆಗಿರ್ಬೋದು, ಈ ಥರ ಯಾವುದಾದ್ರೂ ಇರುತ್ತೆ. ಹಂಗೇ ನಿಮಗೆ ಡಿಜಿಟಲ್ ಮೀಡಿಯಾ ಈ ಥರ ಎಲ್ಲ ಬರುತ್ತಲ್ವ, ಅದೇ ಥರ ಸೇಮ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಅದೇ ಥರ ಒಂದು ಕಂಪ್ನಿನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಅದರಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ, ಸರ್ ನಮ್ಗೆ ಜಾಬ್ ಬೇಕಾಗಿದೆ ಸರ್, ನಮ್ಮ ಮನೇಲಿ ಕುತ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ವರ್ಕ್ ಇಂಡಿಯಾದಲ್ಲಿ ನೋಡ್ಬೋದು, ಇಲ್ಲಾಂದರೆ ನೀವು ಯಾವುದ್ರಲ್ಲಿ ಇವಾಗ ಜಾಬ್ ಇದ್ದು ಆ್ಯಪೆಲ್ಲ ಇರುತ್ತಲ್ವ, ಅದರಲ್ಲಿ ಹೋಗಿ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಿದೆ ಅದರಲ್ಲಿ ಹೋಗಿ ನೀವು ಜಾಬ್ನ ಅಪ್ಲೈ ಮಾಡಿದರೆ ನಿಮ್ಗೆ ಆಲ್ಮೋಸ್ಟು ಡಿಜಿಟಲ್ ಮೀಡಿಯಾ ಅಂದರೆ ಏನು, ಸೋಷಿಯಲ್ ಮೀಡಿಯಾ ಅಂದರೆ ನಿಮಗೆ ಆಲ್ರೆಡಿ ನೀವು 3 ಮಂತ್ಸ್ ಕೋರ್ಸಸ್ ಮಾಡಿದ್ರಲ್ವ, ಆ ಕೋರ್ಸಸ್ ಮುಖಾಂತರ ನಿಮಗೆ ಅನುಭವ ಆಗುತ್ತೆ. ಅದರಿಂದ ಮಾಡ್ಬೋದು ಡಿಜಿಟಲ್ ಮೀಡಿಯಾ. ನೆಕ್ಸ್ಟ್ ಬಂದುಬಿಟ್ಟು ಬ್ರ್ಯಾಂಡಿಂಗ್ ಅಂದರೆ ಒಂದು ಕಂಪ್ನಿನ ಬ್ರ್ಯಾಂಡಿಂಗ್ ಮಾಡ್ತಾರೆ. ಇವಾಗ ಯಾವುದೋ ಎಕ್ಸಾಂಪಲ್, ಇವಾಗ ಕೋಕೋ-ಕೋಲಾ, ಸ್ಪ್ರೈಟ್, ಈ ಥರ ಒಂದು ಬ್ರ್ಯಾಂಡಿಂಗ್ ನೇಮ್ ಇರುತ್ತಲ್ವ, ಆ ಕಂಪ್ನಿನ ಒಂದು ಪ್ರಮೋಷನ್ಸ್ ಮಾಡೋಕ್ಕೆ ಬ್ರ್ಯಾಂಡಿಂಗ್ ಕಂಪ್ನಿ. ಇವಾಗ ನಿಮ್ಮದೇ ಒಂದು ಬ್ರ್ಯಾಂಡಿಂಗ್ ಇರುತ್ತಲ್ವ, ಆ ಬ್ರ್ಯಾಂಡಿಂಗ್ನ ಒಂದು ಪ್ರಮೋಷನ್ ಮಾಡೋಕ್ಕೆ, ಇವಾಗ ಇನ್ಸ್ಟಾಗ್ರಾಮ್ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಪ್ರಮೋಷನ್ಸ್ ಆಗಿರ್ಬೋದು, ಇಲ್ಲ ಬೇರೆ ಕಂಪ್ನಿನ ನೀವು ಪ್ರಮೋಷನ್ಸ್ ಮಾಡೋದು, ಅದು ಯಾವ ಥರ, ಇಲ್ಲಾಂದರೆ ನೀವೇ ಓನಾಗಿ ಮಾಡಿಕೊಂಡು ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡಿಕೊಂಡು ಬೇರೆಯವ್ರನ್ನ ಒಂದು ಸೋಷಿಯಲ್ ಮೀಡಿಯಾನ ಗ್ರೋ ಮಾಡೋದು, ಈ ಥರ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ. ಓಕೆನಾ? ಅದರಲ್ಲಿ ನೀವು ಬೇರೆಯವ್ರ ಕಂಪ್ನಿನ ನೀವು ಬ್ರ್ಯಾಂಡಿಂಗ್ ಮಾಡ್ಬೋದು. ಅದು ಯಾವ ಥರ ಬ್ರ್ಯಾಂಡಿಂಗ್ ಮಾಡೋದು, ಅದರಿಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಬೇರೆಯವ್ರಿಗೆ ಎಷ್ಟು ನಾವು ಪರ್ಸೆಂಟೇಜ್ ಮಾಡಿಕೊಡೋದು, ಇಲ್ಲ ಅದರಿಂದ ನೀವು ಕೋರ್ಸ್ ಅನ್ನೋದು ಮಾಡ್ಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ ಬಂದುಬಿಟ್ಟು ನಿಮಗೆ ತುಂಬ ಇರುತ್ತೆ. ಎಕ್ಸಾಂಪಲ್ ಅಂದರೆ ಟ್ರಾಫಿಕ್ ಮಾಸ್ಟ್ರಿ ಅಂದರೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಥ್ರೆಡ್, ಈ ಥರ ಇದರಲ್ಲೂ ನೀವು ವರ್ಕ್ ಮಾಡ್ಬೋದು. ಅದಾದಮೇಲೆ ಮತ್ತು ಇನ್ಫ್ಲುಯೆನ್ಸರ್ ಅಂದರೆ ಇವಾಗ ನೀವೇ ಕೂತ್ಕೊಂಡು ಒಂದು ಇನ್ಫ್ಲುಯೆನ್ಸರ್ ಆಗಿ, ಇಲ್ಲ ನಿಮ್ಮ ಒಂದು ತಾಲೂಕಲ್ಲಿ ನಿಮ್ಮ ಒಂದು
ಆಫೀಸ್ ಇಟ್ಕೊಂಡು ಒಂದು ಇನ್ಫ್ಲುಯೆನ್ಸ್ ಥರ ವರ್ಕ್ ಮಾಡೋದು, ಇಲ್ಲಾಂದರೆ ಒಂದು 10 ಸ್ಟಾಫ್ನ ಇಟ್ಕೊಂಡು ಒಂದೇ ಕಂಪ್ನಿನ ವರ್ಕ್ ಮಾಡೋದು, ಅದು ಇನ್ಫ್ಲುಯೆನ್ಸರ್. ಯಾವ ಥರ ಇನ್ಫ್ಲುಯೆನ್ಸರ್ ಮಾಡೋದು, ಯಾವ ಥರ ಬೇರೆ ಕಂಪ್ನಿ ನಾವು ಅಪ್ರೋಚ್ ಆಗೋದು, ಇವಾಗ ನಾವೇ ಓನಾಗಿ ಯಾವಾಗ ಕಂಪ್ನಿ ಮಾಡೋದು, ಇದೇ ಥರ ಇನ್ಫ್ಲುಯೆನ್ಸರ್. ಆದಮೇಲೆ ಫೈನಾನ್ಸ್ ಮಾಸ್ಟರ್ ನಾನು ಇವಾಗ ಇಷ್ಟೆಲ್ಲ ಹೇಳಿದೆ, ಯಾವುದೆಲ್ಲ ಮಾರ್ಕೆಟಿಂಗ್ ಮಾಸ್ಟರ್, ಬ್ರ್ಯಾಂಡಿಂಗ್ ಮಾಸ್ಟರ್, ಟ್ರಾಫಿಕ್ ಮಾಸ್ಟರ್ ಆ್ಯಂಡ್ ಇನ್ಫ್ಲುಯೆನ್ಸರ್ ಮಾಸ್ಟರ್ ಆ್ಯಂಡ್ ಫೈನಾನ್ಸ್ ಮಾಸ್ಟರ್. ಲಾಸ್ಟ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟರ್. ಇಷ್ಟೆಲ್ಲ ಹೇಳಿದ್ದು ಆ ಮಾಸ್ಟರ್ಸ್ ಬೆನಿಫಿಟ್ಸ್ ಫ್ಯೂಚರ್ಸ್ ಎಲ್ಲ ಫೈನಾನ್ಸ್ ಮಾಸ್ಟ್ರಲ್ಲಿ ಬರುತ್ತೆ. ಅದು ಒಂದೇ ಪ್ಯಾಕೇಜಿಂಗ್ ಬರುತ್ತೆ, ಓಕೆನಾ. ಇಷ್ಟು ಫ್ಯೂಚರ್ಸ್ ಅದರಲ್ಲಿದೆ. ನೀವು ಮನೇಲಿ ಕೂತ್ಕೊಂಡು ನೀವು ಕೆಲಸನ ಮಾಡ್ಬೋದು, ಇಲ್ಲಾಂದರೆ ನಾವು ಸ್ಟೂಡೆಂಟ್ ಸರ್, ನಾನು ನೈಟ್ ಬಂದುಬಿಟ್ಟು ವರ್ಕ್ ಮಾಡ್ತೇನೆ, ಅದನ್ನು ಮಾಡ್ಬೋದು. ಇಲ್ಲ ಸೆಲ್ಫ್ ಎಂಪ್ಲಾಯ್ ಇದ್ದೀರಾ, ಅದನ್ನು ಮಾಡ್ಬೋದು. ಇಲ್ಲ ನೀವು ಹೌಸ್ ವೈಫಾ, ನೀವು ವರ್ಕ್ ಮಾಡ್ಬೋದು, ಓಕೆನಾ. ಮನೇಲಿ ಕೂತ್ಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪ್ರೈಸಸ್ ಬಂದುಬಿಟ್ಟು ಇವಾಗ ಒಂದೊಂದು ಪ್ರೈಸಸ್ ಇದೆ ನೋಡಿ. ಇವಾಗ ಬಂದುಬಿಟ್ಟು ಪ್ರೈಸಸ್ ಮಾರ್ಕೆಟಿಂಗ್ ಮಾಸ್ಟ್ರಿಗೆ 2143 ಇದೆ. ಆದಮೇಲೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ ಬಂದುಬಿಟ್ಟು 4999 ಇದೆ. ಟ್ರಾಫಿಕ್ ಮಾಸ್ಟರ್ ಬಂದುಬಿಟ್ಟು 8999 ಇದೆ. ಇನ್ಫ್ಲುಯೆನ್ಸರ್ ಮಾಸ್ಟರ್ ಬಂದು 15999 ಇದೆ. ಫೈನಾನ್ಸ್ ಮಾಸ್ಟರಿಗೆ ನಿಮಗೆ 1998 ಇದೆ. ಇದು ನಿಮ್ಮದು ಫೀಸಸ್ 3 ಮಂತ್ ಕೋರ್ಸಸ್, ಓಕೆನಾ. ಇದನ್ನು ಸರ್ ನಾವು ಇವಾಗ ಜಾಯ್ನ್ ಆಗ್ತೇವೆ ಸರ್, ನನ್ನ ಐಡಿಯಿಂದ ಜಾಯ್ನ್ ಆಗ್ತೇವೆ ಸರ್, ಇಲ್ಲಾಂದರೆ ಇದು ಫೀಸ್ ಇಷ್ಟೇನಾ, ಇದಕ್ಕೆ ಕಮ್ಮಿ ಬರುತ್ತಾ? 100% ಬರುತ್ತೆ. ನನ್ನ ಐಡಿಯಿಂದ ನೀವು ಜಾಯ್ನ್ ಆದರೆ ನಿಮಗೆ 5000 ರೂಪೀಸ್ ಆಫ್ ಕಮ್ಮಿ ಆಗುತ್ತೆ. ಯಾವುದು ನೀವು ತಗೊಂಡ್ರೆ 5000 ಕಮ್ಮಿ ಆಗುತ್ತೆ. ಮತ್ತು ಇದ್ರ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ಸ್ ಬೇಕಂದರೆ ನನ್ನ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿದರೆ ಇಲ್ಲ ನಾನು ಜಿಮೇಲ್ಗೆ ಮಾಡ್ಬೋದು. ಜಿಮೇಲ್ ಮಾಡಿದರೆ ನಾನು ಇದನ್ನೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೇನೆ. ನೀವು ಮನೇಲಿ ವರ್ಕ್ ಮಾಡ್ಬೋದು, ಇಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ರೋಚ್ ಮಾಡಿ ಅವ್ರಿಗೂ ನೀವು ವರ್ಕನ್ನು ಮಾಡ್ಬೋದು. ಇಲ್ಲಾಂದರೆ ನೀವು ಇದನ್ನು ಒಂದು 3 ಮಂತ್ಸ್ ಕೋರ್ಸಸ್ನ ವಾಚ್ ಮಾಡಿ ಬೇರೆ ಕಂಪ್ನಿಯಲ್ಲೂ ನೀವು ವರ್ಕ್ ಮಾಡ್ಬೋದು, ಓಕೆನಾ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಕೂತ್ಕೊಂಡು ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತ ಪ್ಲಾನಿಂಗ್ ಹೇಳ್ಕೊಟ್ಟಿದ್ದೇನೆ. ಇದರಿಂದ ನಿಮಗೆ ಎಲ್ಲ ಇವಾಗ ಮಾಸ್ಟರ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲಾಂದರೆ ಫೈನಾನ್ಷಿಯಲ್ ಸರ್ವಿಸ್ ಆಗಿರ್ಬೋದು. ಇದರಿಂದ ನಿಮಗೆ ಯಾವುದಾದ್ರೂ ಇದರಲ್ಲಿ ಡೌಟು, ಇಲ್ಲಾಂದರೆ ನನಗೆ ಲೈಕ್ ಆಗಿದೆ ಸರ್, ಈ ಥರ ಒಂದು ಸರ್ವಿಸ್ನ ಲೈಕ್ ಆಗಿದೆ, ಬಟ್ ಇದರಿಂದ ನನಗೆ ಡೀಟೇಲ್ಸ್ ಬೇಕು ಸರ್ ಅಂದರೆ ನಾನು ಇನ್ನೂ ವೀಡಿಯೋಸ್ ಮಾಡ್ತೇನೆ, ನಿಮಗೋಸ್ಕರ ವೀಡಿಯೋಸ್ ಮಾಡ್ತೇನೆ. ನನಗೆ ನೀವು ಕೆಳಗಡೆ ಕಮೆಂಟ್ ಮಾಡಿದರೆ ನಾನು ಇದ್ರ ಬಗ್ಗೆಯೂ ವೀಡಿಯೋ ಮಾಡ್ತೇನೆ. ಇದು ನಿಮಗೋಸ್ಕರ ಒಂದು ಮನೇಲಿ ಕೂತ್ಕೊಳ್ಳೋ ಅಂತ ಒಂದು ತುಂಬ ಜನ ನನ್ನ ಹತ್ರ ಕೇಳಿದ್ರು ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಇದೆಯಾ ಅಂತ. ಅದಕ್ಕೋಸ್ಕರ ನಾನು ಇದನ್ನು ಒಂದು